ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮಿಲ್ಕ್ ಪೌಡರಿಂದ ಗುಲಾಬ್ ಜಾಮೂನ್ನ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ವಾವ್, ಹೇಗೆ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ಮಿಲ್ಕ್ ಪೌಡರಿಂದ ಗುಲಾಬ್ ಜಾಮೂನು ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನೀವು ನೋಡಿ, ನಾನು ಒಂದು ಪಾತ್ರೆಗೆ ಅಂದರೆ ಒಂದು ಮಿಕ್ಸಿಂಗ್ ಬೌಲ್ಗೆ ಮಿಲ್ಕ್ ಪೌಡರ್ನ ಸೇರಿಸಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡ್ತಾರೆ ನೋಡಿ ಮಿಲ್ಕ್ ಪೌಡರು. ಅದರಲ್ಲೇ ನಾನಿವತ್ತು ಗುಲಾಬ್ ಜಾಮೂನ್ನ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ನಾನು ನೀರನ್ನ ಸೇರಿಸ್ಕೊಳ್ತಲ್ಲ, ಇದಕ್ಕೆ ನಾನು ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ, ಆರಿಸಿದ್ದೀನಿ. ಇದು ನೋಡಿ, ಈಗ ನಾನು ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಬೇಡ ಅಂತಂದರೆ ನೀರನ್ನ ಕಾಯಿಸ್ಕೊಂಡು ಆರಿಸ್ಕೊಂಡು ಈ ರೀತಿಯಾಗಿ ನೀವು ಕಲಿಸ್ಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಹಾಗೆಯೇ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಅಲ್ಲಿ ತನಕ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಒಂದು ಬೌಲಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದಿರಲ್ಲ, ನಾನು ಯಾವ ಬೌಲಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೆ ನೋಡಿ ಪಾತ್ರೆ ಒಳಗೆ, ಅದೇ ಬೌಲಲ್ಲೇ 2 ಬೌಲಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ಇವಾಗ ಇದು ಪೂರ್ತಿಯಾಗಿ ಸಕ್ಕರೆ ಎಲ್ಲ ಕರಗಬೇಕು. ಕರಗಿ ನಾವು ಒಂದೆಡೆ ಪಾಕ ಅಂತ ಹೇಳ್ತೀವಿ ನೋಡಿ, ಅಲ್ಲಿ ತನಕನೂ ನಾವು ಪೂರ್ತಿಯಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದಿರಲ್ಲ, ಇದು ಪೂರ್ತಿಯಾಗಿದ್ದು ಗಟ್ಟಿ ಬರೋ ತನಕನೂ ಅಂದರೆ ಒಂದೆಡೆ ಪಾಕ ಬರೋ ತನಕನೂ ಕುದಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು ನೋಡಿ ಒಂದು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೇನು ರೆಡಿ ಆಗ್ತಾ ಬರ್ತಾ ಇದೆ ಶುಗರ್ ಸಿರಪ್ಪು. ಇನ್ನು ಸ್ವಲ್ಪ ಆದರೆ ಸಾಕು, ಕುದಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಕುದಿಸ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದಿರಲ್ಲ, ಇವಾಗ ನಾನು ಮೊದಲೇ ಕಲಸಿಟ್ಕೊಂಡಿದ್ದೆ ನೋಡಿ. ಇವಾಗ ನಾನು ಚಿಕ್ಕನ ಉಂಡೆನೆಲ್ಲ ಮಾಡ್ಕೊಳ್ತೀನಿ. ನಾವು ಜಾಮೂನ್ ಮಾಡ್ಕೊಳ್ಬೇಕಾದ್ರೆ ಯಾವ ಸೈಜ್ನ ಮಾಡ್ಕೊಳ್ತೀವಲ್ಲ ಅದೇ ಸೈಜೇ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಸೈಜ್ ಮಾಡಿಕೊಂಡ್ರೆ ಮತ್ತೆ ಅದು ನಾವು ಎಣ್ಣೆಗೆ ಹಾಕಿದ್ರೆ ಹಾಗೆಯೇ ಪಾಕದೊಳಗೆ ಹಾಕಿದ್ರೆ ಉಬ್ಬಿ ಬರುತ್ತೆ. ನೋಡ್ತಾ ಇದ್ದಿರಲ್ಲ, ಇದೇ ಸೈಜಲ್ಲೇ ನಾನು ಮಾಡ್ಕೊಳ್ತೀನಿ ಎಲ್ಲನೂ ಉಂಡೆಗಳನ್ನೆಲ್ಲ. ನೋಡಿ, ನಾನು ಕಲಿಸ್ಕೊಂಡಿದ್ರಲ್ಲಿ ಇಷ್ಟು ನನಗೆ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಈ ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಪ್ಯಾನ್ ಒಳಗೆ. ಈಗ ನೋಡಿ, ನಾನು ಜಾಮೂನೆಲ್ಲ ಮಾಡಿಟ್ಕೊಂಡಿದ್ದೆ ನೋಡಿ. ಈಗೆಲ್ಲನೂ ಕೂಡ ಹಾಕ್ಕೊಳ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಹಾಕ್ಕೊಂಡಿದ್ದೀನಿ. ನಾವು ಗ್ಯಾಸನ್ನ ಕಡಿಮೆ ಉರಿನೇ ಇಟ್ಕೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ಆದಷ್ಟು ಜಾಸ್ತಿ ಇಟ್ಬಿಟ್ಟಿದ್ದೆ, ಸ್ವಲ್ಪ ಅದು ಕಪ್ಪಾಗ್ಬಿಟ್ಟಿದೆ ನೋಡಿ. ಈ ರೀತಿಯಾಗಿದೆ. ಇದನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೆ ನಾವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಬೇಕಾಗುತ್ತೆ. ನನಗೆ ನಾನು ಸ್ವಲ್ಪ ಪೂರ್ತಿಯಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಟಿದ್ದೆ, ಅದಕ್ಕೋಸ್ಕರ ಇದು ಫಸ್ಟ್ ನೋಡಿ ಈ ರೀತಿಯಾಗಿ ತುಂಬಾ ಕಪ್ಪಾಗಿಬಿಟ್ಟಿದೆ. ಈಗ ನಾನು ಮೀಡಿಯಮ್ ಉರಿ ಇಟ್ಕೊಂಡು ಈಗ ನೋಡಿ ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ನಮಗೆ ಸಾಕು. ಈಗ ನಾನು ತೆಗೆದ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಅಷ್ಟನ್ನು ಕೂಡ ತೆಕ್ಕೊಂಡ್ಬಿಡ್ತೀನಿ ನೋಡಿ. ಇದೆಲ್ಲ ತೆಗೆದ ನಂತರ ನಾನು ಆಗಲೇ ಪಾಕನ ಮಾಡಿಟ್ಕೊಂಡಿದ್ದು ನೋಡಿ ಶುಗರ್ ಸಿರಪ್ಪು ಬಿಸಿ ಇದ್ದಾಗಲೇ ನಾವು ಅದರೊಳಗೆ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ನಾನು ಹಾಗೆಯೇ ಮುಚ್ಚಿಟ್ಬಿಡ್ತೀನಿ. 1 ಅವರ್ ಬಿಟ್ಟು ನೋಡ್ಕೊಂಡು ಬರೋಣ ಹೇಗಾಗಿದೆ ಅಂತ. ನೋಡ್ತಾ ಇದ್ದಿರಲ್ಲ, ಈಗ 1 ಅವರ್ ಆಗಿದೆ ಫ್ರೆಂಡ್ಸ್. ನೋಡಿ, ವಾವ್, ಯಾವ ರೀತಿಯಾಗಿ ಉಬ್ಬಿದೆ ಅಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾನು ಒಂದು ಬೌಲೊಳಗೆ ಹಾಕಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಮಿಲ್ಕ್ ಪೌಡರಿಂದ ಜಾಮೂನ್ ಬಂದಿದೆ ಅಂತ. ನೋಡ್ಕೊಂಡು ಬನ್ನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಅಂಗನವಾಡಿಯಿಂದ ಕೊಟ್ಟಿರ್ತಾರಲ್ಲ ನೋಡಿ ಮಿಲ್ಕ್ ಪೌಡರು, ಅದರಲ್ಲೂ ಕೂಡ ನಾವು ಜಾಮೂನ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಈ ಗುಲಾಬ್ ಜಾಮೂನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.